ಎಲ್ಲರಿಗೂ ನಮಸ್ಕಾರ. ನೀಟ್ ಯುಜಿ 2025 ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರದೇಶ ಹೈಕೋರ್ಟ್ನಿಂದ ಒಂದು ಹೊಸ ಆದೇಶ ಬಂದಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನಡೆಸೋ ವಿಚಾರದಲ್ಲಿ ಒಂದು ಮುಖ್ಯವಾದ ಬೆಳವಣಿಗೆ ಆಗಿದೆ. ನಮ್ಮತ್ರ ಈಗ ಕೋರ್ಟ್ ಆರ್ಡರ್ಸ್ ಮತ್ತೆ NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನ್ ಸ್ಟೆಪ್ಸ್ ತಗೊಂಡಿದೆ ಅನ್ನೋ ಮಾಹಿತಿ ಇದೆ. ನಮ್ಮ ಗುರಿ ಏನು ಅಂದ್ರೆ ಕೋರ್ಟ್ ಎಕ್ಸಾಕ್ಟ್ ಆಗಿ ಯಾವುದಕ್ಕೆ ಸ್ಟೇ ಕೊಟ್ಟಿದೆ ಮತ್ತೆ ಇದರ ಎಫೆಕ್ಟ್ ಒಟ್ಟಾರೆ ನೀಟ್ ಪ್ರಾಸೆಸ್ ಮೇಲೆ, ಕೌನ್ಸಿಲಿಂಗ್ ಮೇಲೆ ಹೇಗ್ ಬೀಳುತ್ತೆ ಅಂತ ಕ್ಲಿಯರ್ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಮೊದಲು ಶುರು ಮಾಡೋಣವಾ? ಫಸ್ಟು ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಮೇ 4ನೇ ತಾರೀಕು ನೀಟ್ ಎಕ್ಸಾಮ್ ನಡೀತಿತ್ತಲ್ವಾ? ಹೌದು. ಆಗ ಇಂದೋರ್ ಮತ್ತೆ ಉಜ್ಜಯಿನಿಯ ಕೆಲವು ಸೆಂಟರ್ಗಳಲ್ಲಿ ಕರೆಂಟ್ ಹೋಯ್ತಂತೆ. ಹೌದು, ಪವರ್ ಕಟ್ ಆಗಿತ್ತು. ಅದರಿಂದ ಟೈಮ್ ಲಾಸ್ ಆಗಿ ಸುಮಾರು 75 ವಿದ್ಯಾರ್ಥಿಗಳಿಗೆ ತೊಂದರೆ ಆಯಿತು. ಇಲ್ಲಿಂದ ಶುರುವಾಗಿದ್ದು ಈ ಇಶ್ಯೂ. ಇದನ್ನ ನೋಡಿ ಆಮೇಲೆ ಜೂನ್ 23ನೇ ತಾರೀಕು ಒಬ್ರೇ ಜಡ್ಜ್ ಇದ್ದ ಪೀಠ, ಸಿಂಗಲ್ ಜಡ್ಜ್ ಬೆಂಚ್ ಅಂತಾರಲ್ಲ, ಸಿಂಗಲ್ ಬೆಂಚ್, ಅವರು ಈ 75 ಸ್ಟೂಡೆಂಟ್ಸ್ಗೆ ಮಾತ್ರ ಎಕ್ಸಾಮ್ ಮಾಡಿ ಅಂತ ಆರ್ಡರ್ ಮಾಡಿದ್ರು. ಇದು ಕೇಳೋಕೆ ಒಂದು ಸಮಾಧಾನ ತರ ಇತ್ತು ಅಲ್ವಾ? ತೊಂದರೆ ಆದೋರಿಗೆ ಒಂದು ಸೊಲ್ಯೂಷನ್ ಸಿಕ್ಕ ಹಾಗೆ. ಹೌದು, ಪ್ರಾಬಬ್ಲಿ ಅವ್ರಿಗೆ ರಿಲೀಫ್ ಅನ್ನಿಸಿರ್ಬೋದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA ಇದೆಯಲ್ಲ, ಅವರು ಈ ಸಿಂಗಲ್ ಜಡ್ಜ್ ಆರ್ಡರ್ ವಿರುದ್ಧ ಹೈಕೋರ್ಟ್ನ ಡಿವಿಷನ್ ಬೆಂಚ್ಗೆ ಅಪೀಲ್ ಮಾಡಿದ್ರು. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ಜುಲೈ 1ನೇ ತಾರೀಕು ಜಸ್ಟಿಸ್ ವಿವೇಕ್ ರೂಸಿಯಾ ಮತ್ತೆ ಜಸ್ಟಿಸ್ ವಿನೋದ್ ಕುಮಾರ್ ದ್ವಿವೇದಿ ಇರೋ ಡಿವಿಷನ್ ಬೆಂಚ್ ಆ ಎಕ್ಸಾಮ್ ಆರ್ಡರ್ಗೆ ಒಂದು ಟೆಂಪರರಿ ಸ್ಟೇ ಕೊಟ್ಟಿದ್ದಾರೆ. ಹಾಗಾದ್ರೆ ಅದರ ಅರ್ಥ ಏನು? ಸದ್ಯಕ್ಕೆ ಆ 75 ಹುಡುಗರಿಗೆ ಎಕ್ಸಾಮ್ ಇಲ್ವಾ? ಸದ್ಯಕ್ಕೆ ಇಲ್ಲ ಅಂತಾನೆ ಅರ್ಥ. ತಾತ್ಕಾಲಿಕ ತಡೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಿದೆ. ಕರೆಕ್ಟ್. ಇಲ್ಲಿ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಸ್ಟೇ ಆರ್ಡರ್ ಇದೆಯಲ್ಲ, ಇದು ಕೇವಲ ಆ 75 ವಿದ್ಯಾರ್ಥಿಗಳ ಎಕ್ಸಾಮ್ಗೆ ಮಾತ್ರ. ಓಕೆ, ಜಸ್ಟ್ 75 ಸ್ಟೂಡೆಂಟ್ಸ್ ಅಷ್ಟೇ. ಆ ಜೂನ್ 14ಕ್ಕೆ ಅನೌನ್ಸ್ ಆದ ಒಟ್ಟಾರೆ ನೀಟ್ ಯುಜಿ ರಿಸಲ್ಟ್ ಇದೆಯಲ್ಲ, ಅದಕ್ಕೆ ಯಾವ ಸ್ಟೇನೂ ಇಲ್ಲ. ಸರಿ. ಹಾಗೇನೆ ನ್ಯಾಷನಲ್ ಲೆವೆಲ್ ಕೌನ್ಸಿಲಿಂಗ್ ಪ್ರಾಸೆಸ್ ಕೂಡ ನಿಲ್ಲಲ್ಲ, ಅದು ನಡೀತಾನೆ ಇರುತ್ತೆ. ಅಂದ್ರೆ ಕೌನ್ಸಿಲಿಂಗ್ ಆಸ್ ಯೂಶುವಲ್ ನಡೀತಾ ಇರುತ್ತೆ. ಹೌದು, ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಏನು? ಆ 75 ವಿದ್ಯಾರ್ಥಿಗಳ ಕೇಸ್ ಇದೆಯಲ್ಲ, ಅವರಿಗೆ ಕೌನ್ಸಿಲಿಂಗ್ನಲ್ಲಿ ಸೀಟ್ ಸಿಕ್ಕಿದ್ರೂ ಕೂಡ ಆ ಸೀಟ್ ಅಲೋಕೇಶನ್ ಕೋರ್ಟ್ನ ಫೈನಲ್ ಜಡ್ಜ್ಮೆಂಟ್ಗೆ ಒಳಪಟ್ಟಿರುತ್ತೆ. ಅಂದ್ರೆ ಅವರ ಸೀಟ್ ಕನ್ಫರ್ಮ್ ಆಗೋದು ಕೋರ್ಟ್ ಕೊನೆಗೆ ಏನ್ ಹೇಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಎಕ್ಸಾಕ್ಟ್ಲಿ. ಅವರ ಭವಿಷ್ಯ ಇನ್ನೂ ಫೈನಲ್ ಆಗಿಲ್ಲ. ಇದು ನಿಜಕ್ಕೂ ಬಹಳ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ಎಲ್ಲೋ ನೀಟ್ ಎಕ್ಸಾಮ್ಗೆ ಸ್ಟೇ ಅಥವಾ ಕೌನ್ಸಿಲಿಂಗ್ ನಿಂತೋಯ್ತು ಅಂತ ನ್ಯೂಸ್ ಬಂದ್ರೆ ಅದು ಮಿಸ್ಲೀಡಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ಅದು ತಪ್ಪು ಮಾಹಿತಿ ಆಗುತ್ತೆ. ಸೊ ಕ್ಲಿಯರ್ ಆಗಿ ಹೇಳೋದಾದ್ರೆ ಆ 75 ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಮಾತ್ರ ಟೆಂಪರರಿ ಸ್ಟೇ ಅಷ್ಟೇ. ಕರೆಕ್ಟ್. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಜುಡಿಷಿಯಲ್ ಪ್ರೊಸೆಸ್ ಹೇಗೆ ನಡೀತಾ ಇದೆ ಅನ್ನೋದು. ಕೆಳಗಿನ ಕೋರ್ಟ್ ಆರ್ಡರ್ನ ಹೈಯರ್ ಬೆಂಚ್ ರಿವ್ಯೂ ಮಾಡ್ತಾ ಇದೆ. ಈಗ NTA ಯಾಕೆ ಅಪೀಲ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಬಹುಶಃ ಈ ಥರ ಎಕ್ಸಾಮ್ ಮಾಡೋದ್ರಲ್ಲಿ ಲಾಜಿಸ್ಟಿಕಲ್ ಕಷ್ಟಗಳಿರುತ್ತೆ. ಹೌದು, ಲಕ್ಷಾಂತರ ಜನ ಬರೆಯೋ ಎಕ್ಸಾಮ್ ಅಲ್ವಾ? ಅಥವಾ ಇದು ಬೇರೆ ಕೇಸುಗಳಿಗೊಂದು ಉದಾಹರಣೆ ಆಗ್ಬಿಡುತ್ತೆ ಅನ್ನೋ ಭಯ ಇರ್ಬೋದು. ಇಲ್ಲ ಅಂದ್ರೆ ಇಡೀ ನ್ಯಾಷನಲ್ ಲೆವೆಲ್ ಎಕ್ಸಾಮ್ನ ಒಂದು ಇಂಟಿಗ್ರಿಟಿನ ಕಾಪಾಡೋ ಪ್ರಯತ್ನನೂ ಇರ್ಬೋದು. ಹೌದು, ಅದು ನಿಜಕ್ಕೂ ಕಾಂಪ್ಲೆಕ್ಸ್ ಇಶ್ಯೂನೇ. ಬರೀ 75 ಜನಕ್ಕೆ ಅಂತ ಎಕ್ಸಾಮ್ ಮಾಡೋದಷ್ಟು ಸುಲಭ ಅಲ್ಲ. ಖಂಡಿತ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಅಂದ್ರೆ ಜುಲೈ 10. ಜುಲೈ 10. ಹೌದು. ಅವತ್ತು ಈ ಡಿವಿಷನ್ ಬೆಂಚ್ ಈ ಕೇಸ್ನ ಪೂರ್ತಿ ವಾದ ಪ್ರತಿವಾದಗಳನ್ನ ಕೇಳತ್ತೆ. ಅವತ್ತಿನ ಹಿಯರಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಆ 75 ವಿದ್ಯಾರ್ಥಿಗಳ ಎಕ್ಸಾಮ್ ಆಗುತ್ತೋ ಇಲ್ವೋ ಅಂತ. ಓಕೆ, ಹಾಗಾದ್ರೆ ಎಲ್ಲರಿಗೂ ಕ್ಲಿಯರ್ ಆಗ್ಲಿ ಅಂತ ಒಂದ್ಸಲ ಟೈಮ್ ಲೈನ್ ಹೇಳ್ಬಿಡೋಣ. ಮೇ 4 ಎಕ್ಸಾಮ್ ಕರೆಂಟ್ ಹೋಯ್ತು. ಜೂನ್ 23 75 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಾಡೋಕೆ ಸಿಂಗಲ್ ಜಡ್ಜ್ ಆರ್ಡರ್. ಕರೆಕ್ಟ್. ಜುಲೈ 1 ಡಿವಿಷನ್ ಬೆಂಚ್ನಿಂದ ಆ ಎಕ್ಸಾಮ್ ಆರ್ಡರ್ಗೆ ಟೆಂಪರರಿ ಸ್ಟೇ. ಸರಿ. ಮತ್ತೆ ಈಗ ಜುಲೈ 10 ನೆಕ್ಸ್ಟ್ ಹಿಯರಿಂಗ್ ಡೇಟ್. ಇದು ಈಗಿನ ಪರಿಸ್ಥಿತಿ. ಪರ್ಫೆಕ್ಟ್. ಅದೇ ಸದ್ಯದ ಸ್ಟೇಟಸ್. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಮುಖ್ಯವಾದ ವಿಷಯ ಅಂದ್ರೆ ನೀಟ್ನ ಮೇನ್ ಪ್ರಾಸೆಸ್ ಅಂದ್ರೆ ರಿಸಲ್ಟ್ಸ್, ಕೌನ್ಸಿಲಿಂಗ್ ಅದೆಲ್ಲ ನಡೀತಾ ಇದೆ, ನಿಂತಿಲ್ಲ. ಹೌದು, ಅದು ಕ್ಲಿಯರ್. ಆದ್ರೆ ಆ ಪವರ್ ಕಟ್ನಿಂದ ತೊಂದರೆ ಅನುಭವಿಸಿದ ಆ ಸ್ಪೆಸಿಫಿಕ್ 75 ವಿದ್ಯಾರ್ಥಿಗಳ ಕೇಸ್ನ ಫೈನಲ್ ಡಿಸಿಷನ್ ಇನ್ನೂ ಪೆಂಡಿಂಗ್ ಇದೆ. ಹೌದು, ಇದು ಆಕ್ಚುಲಿ ಒಂದು ಮೂಲಭೂತ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಏನು? ಒಂದು ಕಡೆ ಇಷ್ಟು ದೊಡ್ಡ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ನ ಸ್ಮೂತಾಗಿ ನಡೆಸ್ಕೊಂಡೋಗೋ ಚಾಲೆಂಜ್, ಇನ್ನೊಂದು ಕಡೆ ಈ ಥರ ಅನಿರೀಕ್ಷಿತ ಕಾರಣಗಳಿಂದ ತೊಂದರೆಗೊಳಗಾದ ಕೆಲವು ವ್ಯಕ್ತಿಗಳಿಗೆ ನ್ಯಾಯ ಕೊಡೋ ಜವಾಬ್ದಾರಿ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದು NTAಗೂ ಕೋರ್ಟ್ಗಳಿಗೂ ಇರೋ ದೊಡ್ಡ ಸವಾಲು. ಹೌದು, ಇದು ತುಂಬಾ ವ್ಯಾಲಿಡ್ ಪಾಯಿಂಟ್. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಮಾಡೋ ವಿಷಯ ಹೇಳ್ತೀನಿ ನೋಡಿ. ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಸಂಖ್ಯೆಯ ಸ್ಟೂಡೆಂಟ್ಸ್ ಮೇಲೆ ಎಫೆಕ್ಟ್ ಆದ ಒಂದು ಲೋಕಲ್ ಘಟನೆ ಕೂಡ ನೀಟ್ನಂತ ಇಷ್ಟು ದೊಡ್ಡ ನ್ಯಾಷನಲ್ ಸಿಸ್ಟಮ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು?
ಈ ಥರ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದಾಗ ಎಕ್ಸಾಮ್ನ ಪವಿತ್ರತೆಯನ್ನು ಕಾಪಾಡಿಕೊಂಡು ಎಲ್ಲರಿಗೂ ನ್ಯಾಯ ಸಿಗೋ ಹಾಗೆ ನೋಡ್ಕೊಳ್ಳೋಕೆ ನಮ್ಮ ಹತ್ರ ಎಂಥ ಗಟ್ಟಿಯಾದ ಫ್ಲೆಕ್ಸಿಬಲ್ ಆದ ಸಿಸ್ಟಮ್ಸ್ ಇರಬೇಕು ಇದನ್ನ ನಾವೆಲ್ಲ ಯೋಚನೆ ಮಾಡಬೇಕು. ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ.